ಸರ್ ಇದು 24 ಇಂಚ್ ಟಿವಿ ಬರುತ್ತೆ ಸರ್. ಓಕೆ 24 ಇಂಚ್ ಟಿವಿ ನಿಮಗೆ ಜಸ್ಟ್ ನಾನು 5,500 ರೂಪಾಯಿಗೆ ನಾನು ನಿಮ್ಗೆ ಕೊಡ್ತೀನಿ ಸರ್. 9,000 ರೂಪಾಯಿ ಕೊಡ್ತೀನಿ. ವ್ಯಾರಂಟಿ 3 ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್. 3 ವರ್ಷ ವ್ಯಾರಂಟಿ ಕೊಡ್ತೀವಿ. ಪ್ಲಸ್ ನಿಮಗೆ 2,000 ರೂಪಾಯಿ ಹೊರತು ಗಿಫ್ಟು ಕೂಡ ಫ್ರೀ ಆಗಿ ಕೊಡ್ತೀವಿ ಸರ್. 32 ಇಂಚ್ಗೆ 13, 14, 15 ಹೇಳ್ತಾರೆ ಸರ್. ಅದನ್ನೇ ಹೇಳ್ತೀರಾ ಸರ್. ನಿಮಗೆ 43 ಇಂಚಸ್ ಟಿವಿ 13,000 ರೂಪಾಯಿ ಕೊಡ್ತೀನಿ. ಏನಾದ್ರು ರೆಡಿ ಮಾಡಿರೋ ಅಂತ ಟಿವಿ ಸಹ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಶೀಲ್ಡ್ ಪೀಸ್ ಇರುತ್ತೆ ಸರ್, ಬಾಕ್ಸ್ ಪೀಸ್ ಟಿವಿ ಇರುತ್ತೆ. ಪ್ಲಸ್ ಅದಕ್ಕೆ 3 ವರ್ಷ ವ್ಯಾರಂಟಿನೂ ಕೊಡ್ತೀವಿ. ಕ್ವಾಲಿಟಿ ನೋಡಿ ಸರ್, ಏನು ಸಖತ್ತಾಗಿದೆ ಸರ್. ಇವೆಲ್ಲ 4K ವಿಡಿಯೋಸ್ ಪ್ಲೇ ಆಗ್ತಿರೋ ಅಂಥದ್ದು. ಕ್ಲಾರಿಟಿ ವೈಸ್ ಆಗಲಿ ನಿಮ್ಗೆ ಇದಾಗಲಿ ಯಾವುದೇ ರೀತಿ ಆಗಲಿ ನಿಮಗೆ ಕಾಂಪ್ರಮೈಸ್ ಆಗೋ ಥರ ಇರಲ್ಲ ಸರ್. ನಿಮಗೆ ಅದು 4K ಟಿವಿ. 4K ಟಿವಿ ಸರ್. ಹೌದಾ? 8K ರೆಸಲ್ವೇಷನ್ ಇರುವಂಥ ವಿಡಿಯೋಸು ಕೂಡ ಸಪೋರ್ಟ್ ಆಗುತ್ತೆ ನೋಡಿ. ಯಾವುದೇ ರೀತಿಯಾಗಲಿ ಬ್ಲರ್ನೆಸ್ ಆಗಲಿ ಇದಾಗಲಿ ಬರೋದಿಲ್ಲ. ನೀವು 30,000 ರೂಪಾಯಿ ಕೊಡ್ತೀನಿ ಸರ್ ನಿಮಗೆ. 30,000 ರೂಪಾಯಿಗೆ ಥಿಕ್ನೆಸ್ ನೋಡ್ತಾ ಇರ್ಬೋದು, ಇಷ್ಟೇ ಇರೋದು ಗುರುಗಳೇ. ಕ್ವಾಲಿಟಿ ನೋಡಿ ಹೇಗಿದೆ ಅಂತ. ಸೊ ಟೆಕ್ನಾಲಜಿ ಅಂದರೆ ಗೊತ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್. ಅದೇನಂದರೆ ಹೊಸ ಸಾಫ್ಟ್ವೇರ್ ಯಾವುದೇ ಬಂದರೂ ಕೂಡ ಅದು ಆಟೋಮೆಟಿಕ್ಲಿ ಅಪ್ಡೇಷನ್ ಆಟೋ ಅಪ್ಡೇಷನ್ ತೊಗೊಳುತ್ತೆ. ಮತ್ತು ಇದರಲ್ಲಿ ಬಂದು ಡಾಲ್ಬಿ ಆಡಿಯೋದು ಸ್ಪೀಕರ್ಸ್ ಯೂಸ್ ಆಗಿರೋವಂಥದ್ದು. ಸೊ ಗುರುಗಳೇ, ಮೊದಲೇ ನೋಡ್ದಂಗೆ ಟ್ರೈಲರಲ್ಲೇ ನೋಡಿರ್ತೀರಾ 5,500 ಇದ್ರ ಜೊತೆಲಿ 2,000 ವರ್ತಿರುವಂಥದ್ದು ನಿಮಗೆ ಗಿಫ್ಟು ಫ್ರೀಯಾಗಿ ಕೊಡ್ತಾರೆ. ಓಕೆನಾ? 5,500 ಕೊಟ್ಟು ಟಿವಿ ತಗೊಳ್ಳಿ, ಅದ್ರ ಜೊತೆ 2,000 ಒಂದು ಗಿಫ್ಟು ನಿಮಗೆ ಸಿಗುತ್ತೆ ವರ್ತಿರುವಂಥದ್ದು. ಓಕೆನಾ? ಅದ್ರ ಜೊತೆ ಹೋಲ್ಸೇಲ್ ಪ್ರೈಸಲ್ಲಿ ಟಿವಿಗಳು ಕೊಡ್ತಾ ಹೋಗ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಬೇರೆ ಕಡೆ 50,000 60,000 ಇರುವಂಥದ್ದನ್ನ ಇಲ್ಲಿ ನಿಮಗೆ ಅರೌಂಡ್ ಒಂದು 25,000 ಕೊಡ್ತಾರೆ. ಓಕೆನಾ? ಏನು ಗುರು ಇಷ್ಟೊಂದು ಕಮ್ಮಿ ಅಂದರೆ 50-60% ಕಮ್ಮಿಲಿ ಸಿಗ್ತಾ ಇದೆ ಇಲ್ಲಿ ಟಿವಿಗಳು ಗುರುಗಳೇ. ಇದರಲ್ಲೂ ಕೂಡ ನಿಮಗೆ ಅಂದರೆ ನೀವೇನಾದರೂ ಕರ್ನಾಟಕದಲ್ಲಿ ಯಾವುದೇ ಮೂಲ ಇರಿ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಹಾಸನ, ಬಳ್ಳಾರಿ, ಹುಬ್ಳಿ ಎಲ್ಲಾದ್ರೂ ಇರಿ, ನಿಮಗೆ ಡೆಲಿವರಿ ಅವೈಲಬಲ್ ಕೂಡ ಇದೆ. ಕರೆಕ್ಟ್ ಅಲ್ವಾ ಸರ್? 100% ಅವೈಲಬಲ್ ಇದೆ ಸರ್. ಸೊ ಆಯ್ತು ಸರ್, ಹೇಗಿದ್ದೀರಾ? ತುಂಬ ಸೂಪರ್ ಆಗಿದೆ. ಸಮೀರ್ ಸರ್ ಅಂತ. ಸೊ ನಿಮ್ಮ ಶಾಪ್ ನೇಮ್ ನೀವು ಹೇಳ್ಬಿಡಿ ಸರ್. ನಮ್ಮ ಹೆಸರು ಸಮೀರ್. ನ್ಯಾಷನಲ್ ಟೆಲಿಕಾಮ್ ಲೆಗ್ಗೆರೆಯಲ್ಲಿ ಬರುತ್ತೆ. ಮಿಕ್ಕಿದ ಅಡ್ರೆಸ್ ಪಾರ್ವತಿ ನಗರ, ಲೆಗ್ಗೆರೆ, ಬ್ಯಾಂಗ್ಳೂರ್ 560058 ಸರ್. ಒಂದ್ಸಲ ನೀವೇನಾದ್ರೂ ಟೆಸ್ಟ್ ಮಾಡಬೇಕಂದ್ರೆ ಬರ್ಬೋದು. ಆ್ಯಂಡ್ ಆಗಲಿಲ್ಲ ಅಂದ್ರೂ ವಿಡಿಯೋದಲ್ಲೇ ತೋರಿಸ್ಬಿಡ್ತೀನಿ, ಫುಲ್ ವಿಡಿಯೋ ನೋಡಿ ನಿಮಗೆ. ಸೊ ಡಿಸ್ಕ್ರಿಪ್ಷನಲ್ಲಿ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಕೂಡ ಹಾಕಿರ್ತೀನಿ ಸರ್. ಇನ್ನೊಂದು ನಮ್ಮ ಮೊದಲೇ ಹೇಳಿದ್ರು ಬಂದಷ್ಟು ಇಷ್ಟೊಂದೆಲ್ಲ ಏನು ಕಮ್ಮಿ ಕೊಡ್ತೀರಾ ಸರ್ ಅಂದರೆ, ಸೊ ನಮ್ಮಂಥ ರೈತರುಗಳು ತುಂಬ ಯೂಸ್ ಆಗಲಿ ಸರ್. ಯಾರಾದರೂ ಹೊರಗಡೆ ಇರ್ತಾರಲ್ಲ, ಸೊ ಅಂದರೆ ಇವಾಗ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಹೊರಗಡೆ ಇದ್ದಾರೆ ಅಂತಂದರೆ, ಇವಾಗ ಮಂಡ್ಯ ಸೈಡು ನಮ್ಮ ಹಳ್ಳಿಗಳು ನಮ್ಮ ಥರ, ಸೊ ಬೇರೆ ಬೇರೆ ಹಳ್ಳಿಗಳಲ್ಲಿ ಇರ್ತಾರೆ. ಅವ್ರಿಗೊಂದು ಆಸೆ, ಒಂದು ಮನೆ ಪಕ್ಕದಲ್ಲಿ 32 ಇಂಚ್ ಅಂದರೆ ನಾವು ಒಂದು 40 ಇಂಚ್ ತರೋಣ, 40 ಇಂಚ್ ಅಂದರೆ ನಾವು ಒಂದು 60-50 ಇಂಚ್ ತರೋಣ. ಅಂದರೆ ಟಿವಿ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಮನೆ ನೋಡೋ ಲಕ್ಷಣ ಕೂಡ. ಈಗ ಮನೆ ದೊಡ್ಡದಾಗಿ ಕಟ್ಬಿಡ್ತಾರೆ, ಅದಾದ್ಮೇಲೆ ಚಿಕ್ಕ ಟಿವಿ ಮಡಿಕೊಳ್ಳೋಕ್ಕಾಗಲ್ಲ, ಅಪ್ಗ್ರೇಡ್ ಮಾಡಬೇಕು. ಸೊ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇಲ್ಲ ಅಂತಾರೆ ಸೀರಿಯಲ್ ನೋಡ್ತೀರಾ ಅಂತಂದರೆ ಒಂದು ಮಿನಿ ಥಿಯೇಟ್ರನ್ನ, ಈಗ ಬೇರೆ ಬೇರೆಲ್ಲ ಸರ್ ಇವಾಗ ಅಂದ್ರೆ ದುಡ್ಡು ಮಡಗಿರೋರೇ ಟಿವಿ ತಗೋಬೇಕು ಆ ಥರ ಇಲ್ಲ. ಕೋಟ್ಯಾಧಿಪತಿಗಳು, ಲಕ್ಷಾಧಿಪತಿಗಳು ಜಮಾನ ಹೋಗಿದೆ ಸರ್. ಈಗ ಏನಿದ್ರು ಬಡವನಿಂದ ಶ್ರೀಮಂತರ ತನಕನೂ, ಒಂದು ಸಣ್ಣ ರೈತರಿಂದ ಹಿಡಿದು ಬಡವರಿಂದ ಹಿಡಿದು ಶ್ರೀಮಂತ ತನಕನೂ ನಮ್ಮ ಹತ್ರ ಸೆಲೆಬ್ರಿಟೀಸ್ ತನಕನೂ ಟಿವಿಸ್ ತಗೊಂಡಿದ್ದಾರೆ ಸರ್. ತಗೋಬಹುದು. ಯಾಕೆ ಅಂತಂದ್ರೆ ಆ ಪ್ರೈಸ್ ಟಿವಿ ಸಿಗ್ತಾ ಇದೆ ಇಲ್ಲಿ. ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ನಿಮ್ಮ ಅನುಕೂಲ ತಕ್ಕನಾಗೆ ನಿಮಗೆ ನಿಮ್ಮ ಬಜೆಟ್ ಅಲ್ಲಿ ನಾವು ನಿಮ್ಗೆ ನೀವು ಅನ್ಕೊಂಡಿರೋದಕ್ಕಿಂತ ದೊಡ್ಡ ಟಿವಿನ ಕೊಡ್ತಾ ಇದೀವಿ ಸರ್. ಅವಾಗ ಸರ್ ಏನು ಗೊತ್ತಾ, ಒಂದು VCD ಇತ್ತು ಅವಾಗೆಲ್ಲ ಟಿವಿ ತಗೋಬೇಕು ಅಂದ್ರೆ ಡೂಮ್ ಟಿವಿ ಸರ್. ಅವಾಗ ಟಿವಿ ಅವಾಗ ಊರಲ್ಲಿ ಒಂದು ಟಿವಿ ಇಟ್ಟಿರೋರೆ ದೊಡ್ಡ ವ್ಯಕ್ತಿಗಳಾಗಿದ್ರು. ಈಗ ಆತರ ಎಲ್ಲ ರೂಮಲ್ಲಿ 2, ಹಾಲಲ್ಲಿ 1, ಎಲ್ಲಾ ಕಡೆನೂ ಒಂದೊಂದು ಟಿವಿ ಇರೋಂತ ಕಾಲ ಬಂದಿದೆ. ಅಂತದ್ರಲ್ಲಿ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೀವಿ. ನೀವು ಹೋಲ್ಸೇಲ್ ಕೊಟ್ಟಿರೋದ್ರೇ ಒಂದೊಂದ್ ಮನೇಲಿ 4 ಮಡಿಕೊಂಡಿರೋದು. ಸೊ ಇದೇ ತರನೇ ಹಳ್ಳಿಲಿ ಇರೋರ್ಗು ಅಷ್ಟೇ ತುಂಬಾ ಜನಕ್ಕೆ. ಸೊ 5-6 ಎಲ್ಲ ಬೇಡ, ನಮಗೆ ಒಂದೇ ಸಾಕು ಅಂದ್ರು ಓಕೆ. ಸೊ ನಿಮ್ಮ ಮನೇಲಿ ಏನಾದ್ರೂ ಒಂದು ಚಿಕ್ಕ ಟಿವಿ ಇದೆ, ಡೂಮ್ ಟಿವಿ, ಹಳೆ ಟಿವಿಗಳಿದೆ ಅಂತಂದರೆ ಅವಾಗಲೇ ನೀವು ಎಷ್ಟು ಕೊಟ್ಟಿರ್ತೀರಾ, ಒಂದು 12,000 13,000 ಎಲ್ಲ ಕೊಡ್ತೀರಾ. 12,000-13,000 ರೂಪಾಯಿಗೆ ನಿಮಗೆ ಸ್ಮಾರ್ಟ್ ಟಿವಿಗಳ ಥರನೇ ಬಂದ್ಬಿಡುತ್ತೆ. ಓಕೆ, ನಾನು LED ಟಿವಿಗಳು ಬರ್ತಾ ಇದೆ. ಅದ್ರ ಜೊತೆಲಿ ನೀವೇನಾದ್ರೂ 15 ಇಂಚ್ ತಗೊಳ್ತೀರಾ, 40 ಇಂಚ್ ತಗೊಳ್ತೀರಾ ಸರ್. 40 ಇಂಚ್ ಟಿವಿ ಎಷ್ಟು ಹೇಳಿದ್ರಲ್ಲ? 43 ಇಂಚ್ ಟಿವಿ ಜಸ್ಟ್ 13,000 ರೂಪಾಯಿ ಕೊಡ್ತೀನಿ ಸರ್. ಇದೆಷ್ಟು ಕೇಳಿದ್ರೆ ಯಾವುದು? ಇದೆಷ್ಟು ಇಂಚು? 55 ಇಂಚ್. 50 ಇಂಚಸ್ 25,000 ರೂಪಾಯಿ ಕೊಡ್ತೀನಿ. 65 ಇಂಚು 52,000 ರೂಪಾಯಿ ಕೊಡ್ತೀನಿ ಸರ್. ಇದು ಆಲ್ಮೋಸ್ಟ್ 32 ಇಂಚು 9,000 ರೂಪಾಯಿ ಕೊಡ್ತೀನಿ. ಸೊ ಈ ತರ ತುಂಬಾ ಕಡಿಮೆ ಪ್ರೈಸು ಸಿಗ್ತಾ ಹೋಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ. ಸೊ ಇವರು ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋದ್ರಿಂದ ನಿಮಗೆ ಒಂದು ಒಳ್ಳೆ ಬಜೆಟಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ 5,500 ರೂಪಾಯಿ ತಗೊಂಬಂದ್ರೆ ಸಾಕು, ಟಿವಿಗಳು ಸಿಕ್ಬಿಡುತ್ತೆ ಹೇಳಿ. ಓಕೆನಾ? ಸೊ ತಡ ಮಾಡೋದು ಬೇಡ, ಯಾವ್ಯಾವ ಟಿವಿ ಯಾವ ಪ್ರೈಸಲ್ಲಿ ಇದೆ ಅಂತ ತಗೋಣ. ಸೊ ಈ ಟಿವಿಲೆಲ್ಲ ಒಳ್ಳೆ ಫೀಚರ್ ಇದೆ ಗುರು. ಒಂದು ಟಿವಿ ಇದೆ, ಏನು ಆ ಟಿವಿ ಗೊತ್ತಾ, ಬಾಯಿಲಿ ಹೇಳಿದ್ರೆ ಅದೇ ಓಪನ್ ಆಗಿಬಿಡುತ್ತೆ. ರಿಮೋಟ್ ಅಲ್ಲಿ ಮಾಡಿಬಿಟ್ಟು ಉದಯ ಟಿವಿ, TV9, ಪಬ್ಲಿಕ್ ಟಿವಿ ಹಿಂಗಂದ್ರೆ ಓಪನ್ ಆಗುತ್ತಲ್ಲ ಸರ್? 100% ಓಪನ್. ಸೊ ಆ ಥರ ಎಲ್ಲ ಇರುವಂಥದ್ದು ಒಳ್ಳೆ ಫೀಚರ್ ಇರುವಂಥ ಟಿವಿ ಕಡಿಮೆ ಪ್ರೈಸ್ ಸಿಗ್ತಾ ಇದೆ. ಸೊ ಫುಲ್ ವಿಡಿಯೋ ನೋಡಿ, ನಿಮಗೆ ಎಷ್ಟಿನ ಟಿವಿ ಬೇಕೋ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಅನ್ಕೋತೀನಿ. ಬಜೆಟ್ ಫ್ರೆಂಡ್ಲಿಯಾಗೂ ಕೂಡ ಇದೆ. ಸೊ ವಿಡಿಯೋ 8 ಗಂಟೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆಫರ್ ಕೂಡ ಅವಾಗಲೇ ಹೇಳಿದ್ದು, ತೋರಿಸಬೋಣ ಇರಿ. ಬೇಡ ವಿಡಿಯೋಲಿ ಆಗಾಗ್ಬಿಡುತ್ತೆ. ಟಿವಿ ಬಗ್ಗೆ ಇನ್ಫಾರ್ಮೇಷನ್ ತಗೋಣ ಫಸ್ಟು.
ಸರ್ ಮೊದಲದಾಗಿ ಎಷ್ಟು ಇಂಚ್ ತೋರಿಸ್ತೀರಾ? ಸರ್ ಇದು 24 ಇಂಚ್ ಟಿವಿ ಬರುತ್ತೆ ಸರ್. ಓಕೆ 24 ಇಂಚ್ ಟಿವಿ ನಿಮಗೆ ಜಸ್ಟ್ ನಾನು 5,500 ರೂಪಾಯಿಗೆ ನಾನು ನಿಮ್ಗೆ ಕೊಡ್ತೀನಿ ಸರ್. 5,500 ರೂಪಾಯಿ ಕೊಡ್ತೀನಿ. ಪ್ಲಸ್ ಅದ್ರ ಜೊತೆಗೆ ಹೇಳ್ನಲ್ಲ, ನಮ್ಮ ಇನ್ಸ್ಟಾ ಫಾಲೋ ಆಗಿ ನಿಮ್ಮ ಐಡಿನೂ ಫಾಲೋ ಆಗಿ ಬಂದಿರೋ ಅಂಥವ್ರಿಗೆ 2,000 ರೂಪಾಯಿ ಅಂತ ಬೆಲೆ ಬಾಳುವಂಥ ವಸ್ತು ಕೂಡ ನಾನು ಫ್ರೀಯಾಗಿ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಅದಾದ್ಮೇಲೆ 32 ಇಂಚಸ್ ಟಿವಿಗೆ ಹೋಗೋಣ. ಯಾವ್ದು ಸರ್? 32 ಇಂಚ್ ಟಿವಿಸ್. 32 ಇಂಚಸ್ ಹ್ಯಾಂಡ್ರೈಡ್ ಟಿವಿ, ಮೊಬೈಲ್ ಕನೆಕ್ಟಿವಿಟಿ, ಯೂಟ್ಯೂಬ್ ಎಲ್ಲ ಇರೋಂಥ ಆಪ್ಷನ್. ನೀವು ಯಾವುದೇ ಶೋರೂಮ್ ಅಲ್ಲಿ ತಗೊಂಡ್ರು 13,000 ರೂಪಾಯಿ ಕಡಿಮೆ ಸಿಗಲ್ಲ. ನಾನು ಜಸ್ಟ್ ನಿಮಗೆ 9,000 ರೂಪಾಯಿ ಕೊಡ್ತೀನಿ ಸರ್. 9,000 ರೂಪಾಯಿ ಕೊಡ್ತೀನಿ. ವಾರಂಟಿ 3 ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್. 3 ವರ್ಷ ವ್ಯಾರಂಟಿ ಕೊಡ್ತೀವಿ. ಪ್ಲಸ್ ನಿಮಗೆ 2,000 ರೂಪಾಯಿ ಹೊರತು ಗಿಫ್ಟು ಕೂಡ ಫ್ರೀ ಆಗಿ ಕೊಡ್ತೀವಿ. ಸೊ ಅದ್ರ ಫೀಚರ್ ಏನೆಲ್ಲ ಹೇಳಿದ್ರಿ? ಫ್ಯೂಚರು ಯೂಟ್ಯೂಬ್ ಆಪ್ಷನ್ ಇದೆ, ಹ್ಯಾಂಡ್ರೈಡ್ ಟಿವಿ, ಮೊಬೈಲ್ ಕನೆಕ್ಟ್ ಮಾಡ್ಬೋದು, ಎಲ್ಲ ಆಪ್ಷನ್ ಇದರಲ್ಲಿ ಬರುತ್ತೆ ಸರ್ ನಿಮಗೆ. ಓಕೆ ಸರ್, ನೆಕ್ಸ್ಟ್ ಹಾಗೆ 43 ಇಂಚಸ್ ನಿಮಗೆ ಟಿವಿ ಬಂದ್ಬಿಟ್ಟು ಸರ್ ಅಂದಾಜ್ 43 ಇಂಚಸ್ ಟಿವಿ ನೀವು ಕೇಳಿರ್ತೀರ ಬಜಾರಲ್ಲಿ 20,000 25,000 ಕಡಿಮೆ ಅಂತೂ ಎಲ್ಲೂ ಇಲ್ಲ. ಹೌದು, ನಾನು 13,000 ರೂಪಾಯಿ ಕೊಡ್ತೀನಿ ಸರ್ ನಿಮಗೆ. ಎಷ್ಟು ಸರ್? 13,000 ರೂಪಾಯಿ ಕೊಡ್ತೀನಿ ಸರ್. 32 ಇಂಚ್ಗೆನೆ 13, 14, 15 ಹೇಳ್ತಾರೆ ಸರ್. ಅದನ್ನೇ ಹೇಳ್ತೀರಾ ಸರ್. ನಿಮಗೆ 43 ಇಂಚಸ್ ಟಿವಿ 13,000 ರೂಪಾಯಿ ಕೊಡ್ತೀನಿ. ಪ್ಲಸ್ 2,000 ರೂಪಾಯಿ ಅಷ್ಟು ಗಿಫ್ಟು ಕೂಡ ಫ್ರೀಯಾಗಿ ಕೊಡ್ತೀನಿ ಸರ್. ಹೌದಾ? 100% ಫ್ರೀಯಾಗಿ ಕೊಡ್ತೀನಿ. ಆಲ್ರೆಡಿ ಗಿಫ್ಟ್ ಹೇಳಿದೀವಿ, ಎಲ್ಲದಕ್ಕೂ ಕೊಡ್ತಾರೆ. ಬಟ್ 13,000 ರೂಪಾಯಿ ನಿಮಗೆ ಟಿವಿ ಅಂದ್ರೆ 2,000 ಗಿಫ್ಟ್ ಅಂದ್ರೆ ನಿಮ್ಗೆ ಅರೌಂಡ್ ಒಂದು 11,000 ರೂಪಾಯಿ ಇಷ್ಟೇ ಬಂದ್ಬಿಡುತ್ತೆ. ಬಟ್ ಆಮೇಲೆ ಇನ್ನೊಂದು ಜನಗಳಿಗೂ ಒಂದು ಡೌಟ್ ಇರುತ್ತೆ ಸರ್, ಇವರು ಇಷ್ಟೆಲ್ಲ ಕೊಡ್ತಿದಾರಲ್ಲ ಸೆಕೆಂಡ್ ಹ್ಯಾಂಡ್ ಟಿವಿನ ಏನಾದ್ರು ರೆಡಿ ಮಾಡಿರೋ ಅಂತ ಟಿವಿಸಾ ಅಂತ. ಯಾವುದೇ ಕಾರಣಕ್ಕೂ ಇಲ್ಲ. ಶೀಲ್ಡ್ ಪೀಸ್ ಇರುತ್ತೆ ಸರ್, ಬಾಕ್ಸ್ ಪೀಸ್ ಟಿವಿ ಇರುತ್ತೆ. ಪ್ಲಸ್ ಅದಕ್ಕೆ 3 ವರ್ಷ ವ್ಯಾರಂಟಿನೂ ಕೊಡ್ತೀವಿ. ಏನು ಅಂದರೆ ನಾವು ಏನಂದರೆ ಒಂದು ರೈತರಿಗೋಸ್ಕರ ಅತಿ ಕಡಿಮೆ ದರದಲ್ಲಿ ಯಾಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಲಾಭ ಇಲ್ಲದೇ ಕೊಡ್ತಿಲ್ಲ ಸರ್. ಲಾಭ ಇದೆ, ಕಡಿಮೆ ಲಾಭ ಇಟ್ಟು ಕೊಡ್ತಾ ಇದ್ದೀವಿ ಸರ್. ಓಕೆ, ನೆಕ್ಸ್ಟ್ ಸರ್ ಹಾಗೆ ನೋಡಿ ಸರ್, ಇದು 50 ಇಂಚ್ ಟಿವಿ ಸರ್. ಓಕೆ, 50 ಇಂಚ್ ಟಿವಿ ನಿಮಗೆ ಜಸ್ಟ್ 25,000 ರೂಪಾಯಿ ಕೊಡ್ತೀವಿ ಸರ್. 25,000 50 ಇಂಚ್ ಟಿವಿ ಸರ್. ಸೊ ಇದರಲ್ಲಿ ಏನೆಲ್ಲ ಫೀಚರ್ ಬರುತ್ತೆ ಸರ್? ಇದು ಆಸ್ ಇಟ್ ಈಸ್ ಇದರಲ್ಲಿ ಯೂಟ್ಯೂಬು, ಮೊಬೈಲ್ ಕನೆಕ್ಟಿವಿಟಿ, OTT ಪ್ಲಾಟ್ಫಾರ್ಮ್ಸು, ಎಲ್ಲ ಆಪ್ಷನ್ಸು ಇದರಲ್ಲಿ ಬಂದ್ಬಿಡುತ್ತೆ ಸರ್. ಕ್ವಾಲಿಟಿ ನೋಡಿ ಸರ್, ಏನು ಸಖತ್ತಾಗಿದೆ ಸರ್. ಇವೆಲ್ಲ 4K ವಿಡಿಯೋಸ್ ಪ್ಲೇ ಆಗ್ತಿರೋ ಅಂಥದ್ದು. ಕ್ಲಾರಿಟಿ ವೈಸ್ ಆಗಲಿ ನಿಮ್ಗೆ ಇದಾಗಲಿ ಯಾವುದೇ ರೀತಿ ಆಗಲಿ ನಿಮಗೆ ಕಾಂಪ್ರಮೈಸ್ ಆಗೋ ಥರ ಇರಲ್ಲ ಸರ್ ನಿಮಗೆ. ಅದು 4K ಟಿವಿ. 4K ಟಿವಿ ಸರ್. ಸರ್ ಅವಾಗಲೇ ನೋಡಿದೆ ಅದು 8K ಅಂತ ಡಿಸ್ಪ್ಲೇ ಆಗ್ತಾ ಇತ್ತು. 8K ಟಿವಿನ ಅದು? ಸರ್ ಇದು 8K ಡಿಸ್ಪ್ಲೇ ಆಗ್ತಿರೋದು. 8K ರೆಸಲ್ವೇಷನ್ಸ್ ವಿಡಿಯೋನು ಕೂಡ ಇದರಲ್ಲಿ ಸಪೋರ್ಟ್ ಆಗುತ್ತೆ ಸರ್ ನಿಮಗೆ. ಹೌದಾ? 8K ರೆಸಲ್ವೇಷನ್ ಇರುವಂಥ ವಿಡಿಯೋಸು ಕೂಡ ಸಪೋರ್ಟ್ ಆಗುತ್ತೆ ನೋಡಿ. ಯಾವುದೇ ರೀತಿಯಾಗಲಿ ಬ್ಲರ್ನೆಸ್ ಆಗಲಿ ಇದಾಗಲಿ ಬರೋದಿಲ್ಲ. ಸರ್ ಇವಾಗ 55 ಇಂಚ್ ತೋರಿಸ್ಬೋಣ? 55 ಇಂಚಸ್ ಬಂದು ನೋಡಿ ಸರ್, 55 ಇಂಚಸ್ ಮಾರ್ಕೆಟ್ ವ್ಯಾಲ್ಯೂಲ್ಲಿ ನೀವು ಹೋದರೆ 50,000 52,000 ಈ ಥರ ಕಾಸ್ಟ್ ಇದೆ ಸರ್. ನಾನು ಜಸ್ಟ್ 30,000 ರೂಪಾಯಿ ಕೊಡ್ತೀನಿ ಸರ್ ನಿಮಗೆ. 30,000 ರೂಪಾಯಿಗೆ ಥಿಕ್ನೆಸ್ ನೋಡ್ತಾ ಇರ್ಬೋದು, ಇಷ್ಟೇ ಇರೋದು ಗುರುಗಳೇ. ಕ್ವಾಲಿಟಿ ನೋಡಿ ಹೇಗಿದೆ ಅಂತ. ಇದು 4K ಸಪೋರ್ಟ್ ಮಾಡುತ್ತೆ? 4K ಸಪೋರ್ಟೆಡ್ ಸರ್. ನೀವು ಯಾವ್ದಾದ್ರು ಮಿನಿ ಥಿಯೇಟ್ರು ಹಿಂಗೆ ಕುತ್ಕೊಂಡು ಮನೇಲಿ ನೋಡ್ತೀರಾ ಅಂದರೆ ಮಿನಿ ಥಿಯೇಟ್ರ್ ಥರ ಬೇಕು ಫೀಲ್ ಅಂತಂದರೆ ಇದು ಆಲ್ಮೋಸ್ಟ್ ತೊಗೋಬೋದು. ಏಕೆಂತಂದರೆ ಒಂದು ಒಳ್ಳೆ ವರ್ತಿರುವಂಥದ್ದು ಆ್ಯಂಡ್ ಇನ್ಕ್ಲೂಡ್ ನಿಮಗೆ ಕ್ವಾಲಿಟಿ ಎಲ್ಲೂ ಕಾಂಪ್ರೋ ಆಗಲ್ಲ. ಬಜೆಟಲ್ಲಿ ನಿಮ್ಮ ಬಜೆಟಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಸರ್. ಅದೇ ಥರ ನೆಕ್ಸ್ಟ್ ಬಂದು 65 ಇಂಚಸ್ ಟಿವಿ ಸರ್. 65 ಇಂಚಸ್ ಟಿವಿಯಲ್ಲಿ ನಿಮಗೆ ಇದು A ಗ್ರೇಡ್ ಪ್ಯಾನಲ್ ಬರುತ್ತೆ. ಓಕೆ, ವಿತ್ AI ಟೆಕ್ನಾಲಜಿ ಇದೆ. ಪ್ಲಸ್ ವಾಯ್ಸ್ ಅಕ್ಸೆಸ್ ಬರುತ್ತೆ ಇದಕ್ಕೆ ನಿಮಗೆ. ಸೊ AI ಟೆಕ್ನಾಲಜಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್. ಅದೇನಂದರೆ ಹೊಸ ಸಾಫ್ಟ್ವೇರ್ ಯಾವುದೇ ಬಂದರೂ ಕೂಡ ಅದು ಆಟೋಮೆಟಿಕ್ಲಿ ಆಟೋ ಅಪ್ಡೇಷನ್ ತಗೊಳುತ್ತೆ. ಮತ್ತು ಇದರಲ್ಲಿ ಬಂದು ಡಾಲ್ಬಿ ಆಡಿಯೋದು ಸ್ಪೀಕರ್ಸ್ ಯೂಸ್ ಆಗಿರೋವಂಥದ್ದು. ಮತ್ತು ವಾಯ್ಸ್ ರಿಮೋಟು ವಿತ್ ಮ್ಯಾಜಿಕ್ ರಿಮೋಟ್ ಎಲ್ಲ ಬರುತ್ತೆ ಸರ್. ಇದ್ರ ಕಾಸ್ಟ್. ಮ್ಯಾಜಿಕ್ ರಿಮೋಟ್ ಅಂದ್ರೆ ಏನು? ಜಸ್ಟ್ ಮೌಸ್ ಟೈಪು ನೀವು ಯೂಸ್ ಮಾಡ್ಬೋದು ಸರ್. ಮೌಸ್ ಟೈಪ್ ಯೂಸ್ ಮಾಡ್ಬೋದು. ರಿಮೋಟ್ನೇ ಮೌಸ್ ಟೈಪು ಯೂಸ್ ಮಾಡೋ ಅಂಥದ್ದು. ಪ್ಲಸ್ ಇದರಲ್ಲಿ ನಿಮಗೆ ಕಾಸ್ಟ್ ವೈಸು ಬೇರೆ ಯಾವುದೇ ಕಡೆ ವಿಚಾರಿಸಿದ್ರು ಕೂಡ 75,000 80,000 ಈ ಥರ ಇದೆ ಸರ್. ನಾನು ಜಸ್ಟ್ 52,000 ರೂಪಾಯಿಗೆ ಕೊಡ್ತೀನಿ ಸರ್ ನಿಮಗೆ. ಅದು 65 ಇಂಚಸ್ಸು 52,000 ಕೊಟ್ಟು 3 ವರ್ಷ ವ್ಯಾರಂಟಿ ಕೊಡ್ತೀನಿ. ಪ್ಲಸ್ IPS ಡಿಸ್ಪ್ಲೇ ಇರುತ್ತೆ. ಇದೊಂದೇ IPS ಡಿಸ್ಪ್ಲೇ ಅಲ್ಲ ಸರ್, ಯಾವುದೇ ಟಿ ವಿ ತೊಗೊಂಡ್ರು ಎಲ್ಲ ಟಿ ವಿದೂ IPS ಡಿಸ್ಪ್ಲೇನೇ ಇರೋದು ನಮ್ಮ ಹತ್ರ. 3 ವರ್ಷ ವ್ಯಾರಂಟಿನೂ ಕೊಟ್ಟು ಪ್ಲಸ್ ಅದಕ್ಕೆ 2,000 ರೂಪಾಯಿ ಅಷ್ಟು ಗಿಫ್ಟು ಕೂಡ ಕೊಡ್ತಾ ಇದ್ದೀನಿ ಸರ್. ನೋಡಿದಲ್ಲ ಗುರುಗಳೇ, ಸೊ ಇದರಲ್ಲಿ ನಿಮಗೆ ಎಷ್ಟು ಇಂಚಸ್ ಟಿವಿ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳ್ಕೊಬೋದು. ಆ್ಯಂಡ್ ಇನ್ನೊಂದು ಇದ್ರ ಜೊತೆಲಿ ಎಲ್ಲೆಲ್ಲಿ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಯಾಕೆಂದರೆ ನಿಮ್ಮೂರ್ಗೂ ಟಿವಿ ಕಳ್ಸ್ಕೊಡುವಂಥ ಪ್ರಯತ್ನ ಅಲ್ಲ. 100% ಕರ್ನಾಟಕದಲ್ಲಿ ಯಾವುದೇ ಮೂಲೆ ಇದ್ರೂ ನಿಮಗೆ ತಲುಪಿಸ್ತಾರೆ. ಕರೆಕ್ಟ್ ಅಲ್ಲ ಸರ್? 100% ತಲುಪಿಸ್ಕೊಡ್ತೀವಿ. ಡೆಲಿವರಿ 100% ನಾವು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ತಲುಪಿಸ್ಕೊಡ್ತೀವಿ. ಅದು ಅತಿ ಕಡಿಮೆ ದರದಲ್ಲಿ 400-500 ರೂಪಾಯಿ ಕಾಸ್ಟಲ್ಲೇ ಅವ್ರಿಗೆ ತಲುಪಿಸ್ಕೊಡ್ತೀವಿ ಸರ್.
ಅಷ್ಟಕ್ಕೆ ಅಷ್ಟೇ ಕಾಸ್ಟ್, ಕಡಿಮೆ ಕಾಸ್ಟಲ್ಲೇ ಅವ್ರಿಗೆ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾವು ಅವ್ರನ್ನ ತಲುಪಿಸ್ಕೊಡುವಂಥ ಜವಾಬ್ದಾರಿ. ಸೊ ಗುರುಗಳೇ, ಇನ್ನೊಂದು ತುಂಬ ಜನ ಡೌಟ್ ಬಂದ್ಬಿಡುತ್ತೆ, ಏನು ಗುರು ಇಷ್ಟೊಂದು ಕಡಿಮೆ ಪ್ರೈಸ್ ಟಿವಿ ಕೊಡ್ತಾ ಇದ್ರಲ್ಲ ಅಂತ. ಅವಾಗಲೇ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟವ್ರೆ, ಕೆಲವರು ಸ್ಕಿಪ್ ಮಾಡಿದರೆ ಅದು ಕೇಳಿರಲ್ಲ, ಅದಕ್ಕೆ ವಿಡಿಯೋ ಎಂಡಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಷ್ಟೇ. ಸರ್, ಇನ್ನೊಂದು, ಇಷ್ಟು ಕಡಿಮೆ ಪ್ರೈಸ್ಗೆ ಟಿವಿ ಕೊಡ್ತಾ ಇದ್ದೀರಾ, ಏನಕ್ಕೆ ಕೊಡ್ತಾ ಇದ್ದೀರಾ? ಏನಿಲ್ಲ ಸರ್, ಮೊದಲನೇದಾಗಿ ಕರ್ನಾಟಕದ ಜನಕ್ಕೆ ನಾನು ಹೃತ್ಪೂರ್ವಕ ವಂದನೆಗಳು ತಿಳಿಸ್ತೀನಿ. ನಾನು ಅತಿ ಕಡಿಮೆ ದರದಲ್ಲಿ ಕೊಡ್ತಿರೋಂಥ ಕಾರಣ ಏನಂದರೆ ಲಾಭ ಇಲ್ಲದೆ ನಾನು ಕೊಡ್ತಿಲ್ಲ, ಲಾಭ ಇಟ್ಕೊಂಡೇ ಕೊಡ್ತಾ ಇರೋಂಥದ್ದು, ಕಡಿಮೆ ಲಾಭ ಇಟ್ಕೊಂಡು. ಯಾಕಂದರೆ ನಾವು ರೈತರ ಕುಟುಂಬದಿಂದ ಬಂದಿರೋದ್ರಿಂದ ರೈತರ ಕಷ್ಟ ಏನು ಅನ್ನೋದು ನಮಗೆ ಗೊತ್ತಿದೆ ಸರ್. ಅದರಿಂದ ಎಲ್ಲರ ಮನೆಗೂ ಟಿ ವಿ ತಲುಪಲಿ ಅನ್ನೋ ಒಂದು ಉದ್ದೇಶ ನಮ್ಮದಾಗಿದೆ. ಪ್ಲಸ್ ಅದರಲ್ಲಿ ಲಾಭ ನಮಗೂ ಇದೆ, ಕಡಿಮೆ ಲಾಭದಲ್ಲಿ ಕೊಡ್ತಾ ಇದ್ದೀವಿ. ಒಂದೊಂದು ಟಿ ವಿಲಿ ಒಂದೊಂದು ಶೋರೂಮ್ಗಳಲ್ಲಿ 5,000, 7,000, 8,000 ಲಾಭ ಇಟ್ಕೊಂಡು ಕೊಡೋ ಜಾಗದಲ್ಲಿ ನಾವು 500,000 ಲಾಭ ಇಟ್ಕೊಂಡು ಕೊಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ಅದರಲ್ಲೂ ಇನ್ನೊಂದು ಬಂದೇಶನ ನೋಡಿದೆ, ಏನು ಸರ್ ಕನ್ನಡ ಅಭಿಮಾನಿ ಜಾಸ್ತಿ ನಿಮ್ಮ ತುಂಬಿ ತುಳುಕ್ತಾ ಇದೆ. ಹೌದು. ಸೊ ಗುರುಗಳು, ಆಲ್ಮೋಸ್ಟ್ ನೀವು ನೋಡ್ದಂಗೆ ನಾನು ಎಂಟ್ರಿ ಆದಷ್ಟು ಬರೀ ಕನ್ನಡದಲ್ಲೇ ಜಾಸ್ತಿ ಇತ್ತು. ಸೊ ಆದ್ರೂ ಕನ್ನಡದ ಕಂದನೇ ಅಂದ್ಬಿಡ್ಬೇಕು ಅಂದ್ಕೊಂಡಿಲ್ಲ. ಕನ್ನಡ ಕಂದ ಅನ್ನೋದಕ್ಕಿಂತ ಸರ್, ನಮಗೆ ಕರ್ನಾಟಕದಲ್ಲಿ ಪ್ರತಿಯೊಂದು ವಸ್ತು ಬೇಕು. ಇಲ್ಲಿಂದ ನೀರು ಬೇಕು, ಇಲ್ಲಿಂದ ಮಣ್ಣು ಬೇಕು, ಎಲ್ಲ ಬೇಕು. ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಬಿಸ್ನೆಸ್ಸು ಬೇಕು, ನನಗೆ ಕನ್ನಡ ಬೇಡ ಅಂದರೆ ಸರ್. ಅದಕ್ಕೆ ಎಲ್ಲ ಕಡೆ ಕನ್ನಡನ ಅದು ಮಾತಾಡೋದ್ರ ಜೊತೆಯಲ್ಲಿ ಎಲ್ಲ ಕಡೆ ಹಂಚ್ಬಿಟ್ಟಿದ್ದಾರೆ ಕನ್ನಡದಲ್ಲಿ. ನೀವು ಅದೊಂದು ನೋಡ್ಬೋದು, ಅಲ್ಲಿ ಇಂಗ್ಲೀಷಲ್ಲಿ ಹಿಂಗೆ ವರ್ಡ್ಸ್ ಎಲ್ಲರೂ ಸಿಗುತ್ತಾ ಅಂತ, ಎಲ್ಲ ಹೈಲೈಟ್ಸ್ ಕನ್ನಡನೇ ಇರೋದು. ಆ ಉದ್ದೇಶಕ್ಕೆ ನಾವು ಕನ್ನಡಕ್ಕೆ ನಾವು ಆದ್ಯತೆ ಕೊಟ್ಟಿಲ್ಲ ಅಂದರೆ ನಮ್ಮ ಜನ ಹೊರದ್ದು ಬೇರೆ ಕಡೆಯಿಂದ ಬಂದಿರೋರು ಕೊಡ್ತಾರೆ ಸರ್. ಅದರಿಂದ ಏನಂದರೆ ನಾವು ಇಲ್ಲಿರೋ ಸ್ಥಳೀಯರು ಮತ್ತು ಎಲ್ಲರೂ ಕನ್ನಡದಲ್ಲೇ ವ್ಯವಹರಿಸಿ. ನಾನು ಎಲ್ರಿಗೂ ಒಂದು ಕೈ ಮುಗಿದು ಕೇಳ್ಕೊಳೋದು ಏನಂದರೆ, ಕರ್ನಾಟಕದಲ್ಲಿ ಕನ್ನಡನ ಬೆಳೆಸೋಣ, ಕನ್ನಡನ ಉಳಿಸೋಣ, ನಮ್ಮಿಂದನೇ ಆ ಪ್ರಯತ್ನ ಆಗಲಿ ಅನ್ನೋದು ನನ್ನದೊಂದು ಸಣ್ಣ ಆಸೆ ಸರ್. ಓಕೆ. ಸೊ ನಾನು ಹೇಳ್ದಂಗೆ ಫಸ್ಟು ಮೊದಲ ಟೈಮು ಆ್ಯಂಡ್ ಇಷ್ಟು ಒಂದು ಕಡಿಮೆ ಪ್ರೈಸ್ಗೆ ರೈತರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ರೂ ನಿಮಗೆ, ಏಕೆಂತಂದರೆ ಈಗ ಆಲ್ಮೋಸ್ಟ್ ಎಲ್ಲ ಅಪ್ಗ್ರೇಡ್ ಆಗಿದ್ದಾರೆ. ಸೈಕಲಲ್ಲಿ ತಿರುಗಾಡ್ತಿದ್ದಾರಲ್ಲ, ಬೈಕಲ್ಲಿ ತಿರುಗಾಡ್ತಾ ಇದ್ದಾರೆ, ಬೈಕಲ್ಲಿ ತಿರುಗಾಡ್ತಾ ಇದ್ದಾರಲ್ಲ, ಕಾರಲ್ಲಿ ತಿರುಗಾಡ್ತಾ ಇದ್ದಾರೆ. ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ, ಸಡ್ಡಲ್ಲಿದ್ದವರು, ಆ ಗುಡಿಸ್ಲಲ್ಲಿ ಅವಾಗಿದ್ದವರೆಲ್ಲ ತಾಸಿ ಮನೆ ಮಾಡ್ಕೊಂಡಿದ್ದಾರೆ. ನಾರ್ಮಲ್ ಮನೆ ಇರೋರೆಲ್ಲ ಸಣ್ಣ ಪುಟ್ಟ ಹಂಗೆ ಅಪ್ಗ್ರೇಡ್ ಆಗ್ತಾ ಇದೆ. ಈಗೇನು ಗುರು, ಎಲ್ಲನೇ ಅಪ್ಗ್ರೇಡ್ ಆಗಬೇಕಾದ್ರೆ, ಎಲ್ಲ ಚೇಂಜ್ ಆಗಬೇಕಾದ್ರೆ, ಊರೇ ಚೇಂಜ್ ಆಗಬೇಕಾದ್ರೆ ಏನಕ್ಕೆ ನಾವು ಅಪ್ಡೇಟ್ ಆಗ್ತಾ ಇದ್ದೀವಿ ಅಂದಾಗ ನಮಗೆ ಕ್ಲಾರಿಟಿನೂ ಬೇಕಾಗುತ್ತೆ. ಸೊ ಅವಾಗ ಡೂಮ್ ಇತ್ತು ಟಿ ವಿ. ಏನು ಗುರು, ಯಾವ್ದು ಇದಕ್ಕೆ ಹೆಂಗೆ ಕಲೆಕ್ಷನ್ ಆಗುತ್ತೆ ಅಂತಂದರೆ, ಟಿ ವಿನೂ ಅಪ್ಗ್ರೇಡ್ ಮಾಡ್ಕೋಬೋದು ಗುರು. ಏಕೆಂದರೆ ಮೊಬೈಲ್ ಅಪ್ಗ್ರೇಡ್ ಮಾಡಿದಂಗೆ ಟಿ ವಿನೂ ಅಪ್ಗ್ರೇಡ್ ಮಾಡ್ಕೋಬೋದು, ನಾವು ಅಪ್ಡೇಟ್ ಆಗ್ಬೋದು. ಕರೆಕ್ಟ್ ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಸೀರಿಯಲ್ ನೋಡಬೇಕು, ಇಲ್ಲ ಥಿಯೇಟ್ರೆಲ್ಲ ಕಮ್ಮಿನೇ ಆಗಿಬಿಟ್ಟಿದ್ದಾರೆ, ಬಟ್ ಹೋಗಿ ಕನ್ನಡ ಮೂವಿಗಳು ನೋಡಿ ಬೆಳೆಸಿ ಅಂತ ಹೇಳ್ತೀನಿ. ನಿಮ್ಮ ಮನೇಲಿ ಕೂತ್ಕೊಂಡು ಸೀರಿಯಲ್ ನೋಡ್ಬೇಕಾದ್ರೂ ಥಿಯೇಟ್ರ್ ಫೀಲ್ ಬೇಕು ನಿಮಗೆ ಅಂತಂದರೆ, ಇನ್ನೊಂದು ನಿಮಗೆ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗಿದೆ. ಸೊ ಅದೇ ಥರ ದೊಡ್ಡದಾಗಿ ಜನ ಜಾಸ್ತಿ ಇರೋದಂಥ ದೊಡ್ಡ ಟಿ ವಿಗಳಲ್ಲಿ ಕ್ಲೀನಾಗಿ ಕಾಣಿಸ್ತಾರೆ ಅಂತ ನೋಡಬೇಕು ಅಂದ್ರೂ ಕೂಡ ಸೊ ನಿಮ್ಗೆ ಅವೈಲೇಬಲ್ ಇದೆ. ಬಟ್ ಇಷ್ಟು ಕಡಿಮೆ, ಒಂದೇ ಫೈನಲ್ ಹೇಳೋದು ಇಷ್ಟೇ, ಒಂದು ಕ್ವಾಲಿಟಿ ಟಿ ವಿ ಬೇಕು, ಕಡಿಮೆ ಪ್ರೈಸಲ್ಲಿ ಬೇಕು ಅಂತಂದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಕಂದ್ರೆ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ಇದ್ರ ಜೊತೆಲಿ ನಿಮ್ಮ ಫ್ರೆಂಡು, ಫ್ಯಾಮಿಲಿ ಸರ್ಕಲ್ ಯಾರಾದರೂ ಟಿ ವಿ ತಗೋಬೇಕು ಅಂತ ಹುಡುಕ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ? ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಗಿಫ್ಟು ತೋರಿಸಲೇ ಇಲ್ಲ. ಸೊ ಇವರು ಟಿ ವಿ ಕೊಡ್ತಾರೋ ಪ್ರೈಸ್ಗೆ ಗಿಫ್ಟೇ ಮರ್ತುಬಿಟ್ಟಿದ್ದೀನಿ. ಅದೇ ಒಳ್ಳೆ ಪ್ರೈಸಲ್ಲಿ ಇದೆ, ಇದು ಆಗಬೇಕು ಗುರು ಅನ್ನೋರು ಇರ್ತಾರೆ. ಸೊ ಆದ್ರೂ ಗಿಫ್ಟ್ಗಳನ್ನ ನೀವು ಸಮಾಧಾನಕ್ಕಾದ್ರೂ ಕೊಡಬೇಕು, ನಾ ಸಮಾಧಾನಕ್ಕಾದ್ರೂ ಕೇಳಬೇಕು. ಸರ್ ಹೇಳ್ಬಿಡಿ ಸರ್ ಹಂಗೆ. ಸರ್, ಒಂದು ಏರ್ ಬಡ್ಸ್ ಕೊಡ್ತೀನಿ. ಓಕೆ. ಒಂದು ಸೆಟಪ್ ಬಾಕ್ಸ್ ಸ್ಟ್ಯಾಂಡು. ಓಕೆ. ಒಂದು ವಾಲ್ ಮೌಂಟನ್ ಸರ್. 3 ಐಟಮು ಆ್ಯಂಡ್ 2,000 ರೂಪೀಸ್ ವರ್ತಿರುವಂಥದ್ದನ್ನ ನೀವು 5,500 ಟಿ ವಿ ತೊಗೊಂಡ್ರೂ ಕೊಡ್ತಾರೆ, ನೀವು 60,000 ಟಿ ವಿ ತೊಗೊಂಡ್ರೂ ಕೊಡ್ತಾರೆ. ಸೊ ನೀವು ಡಿಪೆಂಡ್ ಯಾವುದೇ ಟಿ ವಿ ತೊಗೊಳ್ಳಿ, ಇದು ಫ್ರೀಯಾಗಿ ಕೊಡ್ತಾರೆ, ತಲೆ ಕೆಡ್ಸ್ಕೊಬಿಡಿ, ನೋಡ್ಕೊಂಬಿಡಿ.